हाय बच्चों, नमस्ते। आप सब कैसे हैं? अच्छा है ना? ओके। तो आज 9वीं कक्षा में दूसरा पाठ गुलाब सिंह, इस पाठ के बारे में आप समझेंगे। इससे पहले मेरा परिचय, मेरा नाम वसंत आरबी, हिंदी शिक्षक श्री मल्लेश्वर हाई स्कूल मारवली यहाँ पर जो काम कर रहा हूँ। तो आज गुलाब सिंह पाठ के बारे में आपको समझेंगे। ये गुलाब सिंह एक ऐतिहासिक कहानी ಅಂದ್ರೆ ಇದೊಂದು ಐತಿಹಾಸಿಕ ಸಂಬಂಧಪಟ್ಟಂತೆ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಒಂದು ಕಥೆಯಾಗಿದೆ, ಗೊತ್ತಾಯ್ತಾ? जो इससे पहले इस कहानी का लेखक का बारे में हम समझेंगे। इस कहानी का लेखिका सुभद्र कुमारी चौहान है। देखिए यहाँ पर लेखिका सुभद्र कुमारी चौहान है। इस लेखिका के बारे में थोड़ा जानकारी प्राप्त करेंगे। किताब खोलिए, इसमें है पेज नंबर 12, इसमें है, देखिए सुभद्र कुमारी चौहान का जो कालावधि 1904 से 1948 1904 1948 है ना। देखिए का जन्म प्रयाग यूपी में हुआ था। बाल्यकाल से साहित्य में इनकी विशेष रुचि थी। प्रथम काव्य रचना 15 वर्ष की आयु में ही की थी। राष्ट्रीय आंदोलन में आप भाग लेती रही, अब कई बार जेल गई थी। साहित्य और राजनीतिक जीवन में समान रूप से भाग लेकर जीवन के अंत तक देश की सेवा करती रही। आपकी रचनाओं में देश प्रेम, भारतीय इतिहास तथा संस्कृति की छाप देख सकते हैं। झांसी की रानी इनकी प्रसिद्ध कविता है। कविताओं के संकलन त्रिधारा व मुकुल नाम से प्रकाशित हुए हैं। आपकी कहानियां सरल शैली, मधुरतम भावनाओं, आदर्श और यथार्थ के मर्मस्पर्श संघर्षों पर आधारित है। आपकी कहानियों पर हिंदी साहित्य सम्मेलन की ओर से 2 बार शेक्सपियर पुरस्कार मिला था। आपकी कहानियों के संग्रह के नाम है बिखरे मोती तथा उन्मादिनी। समझ गया? देखिए सुभद्र कुमारी चौहान का जन्म प्रयाग में हुआ। देखिए जन्म प्रयाग, जन्मस्थल प्रयाग में, यूपी उत्तर प्रदेश में आने वाला जो प्रयाग, जो इसका पूर्व नाम जो इलाहाबाद का है, ये अब बदल गया है जो प्रयाग नाम से। जन्म तारीख 1904 1904 जनिसिदारे। बाल्यकाल से साहित्य में इनकी विशेष रुचि थी। ठीक है, बचपन से ही आपके आयु से ನಿಮ್ಮ ಒಂದು ವಯಸ್ಸಿನ ಇರುವಾಗಲೇ ಇವರು ಸಾಹಿತ್ಯದ ಬಗ್ಗೆ ಬಹಳಷ್ಟು ಇಂಟ್ರೆಸ್ಟ್ ವಹಿಸಿದ್ರು, ಆಸಕ್ತಿ ಇತ್ತು ಸಾಹಿತ್ಯದ ಬಗ್ಗೆ। ಪ್ರಥಮ ಕಾವ್ಯ ರಚನಾ 15 वर्ष की आयु में ही की थी। ಇವರು ಮೊಟ್ಟ ಮೊದಲ ಕಾವ್ಯವನ್ನು ಬರೆದಂತೆ ರಚಿಸಿದಂತೆ 15ನೇ ವಯಸ್ಸಿನಲ್ಲಿ ಇವರು ಒಂದು ಕಾವ್ಯವನ್ನು ರಚಿಸಿದರು। ನಿಮ್ಮ ವಯಸ್ಸಿನಲ್ಲಿದ್ದಾಗ ಇವರು ಪ್ರಥಮವಾಗಿರ್ತಕ್ಕಂಥ ಒಂದು ಕಾವ್ಯವನ್ನ ಕೃತಿಯನ್ನ ರಚನೆ ಮಾಡಿದ್ದಾರೆ। ರಾಷ್ಟ್ರೀಯ ಆಂದೋಲನ में आप भाग लेती रही। ನೋಡಿ ಆಗಿನ ಸಂದರ್ಭದಲ್ಲಿ ಇವರು ಹಲವಾರು ರಾಷ್ಟ್ರೀಯ ಚಳವಳಿಗಳಲ್ಲಿ, ಆಂದೋಲನಗಳಲ್ಲಿ, ಸಭೆ ಸಮಾರಂಭಗಳಲ್ಲಿ ಇವರು ಭಾಗವಹಿಸ್ತಾನೆ ಇದ್ರು। आप कई बार जेल गई थी। ನೋಡಿ ಆಗಿನ ಸ್ವತಂತ್ರ ಪೂರ್ವದಲ್ಲಿ, ಸ್ವತಂತ್ರ ಬರಬೇಕು ಅಂದ್ರೆ ಹಲವಾರು ಸಭೆ ಸಮಾರಂಭಗಳನ್ನೆಲ್ಲ ಅವರು ಭಾಗವಹಿಸಿಬಿಟ್ಟು ಅವರ ವಿರುದ್ಧ ನಾವು ಹೋರಾಡಬೇಕು ಅಂತಂದ್ರೆ ಅವರ ಸಭೆ ಸಮಾರಂಭಗಳನ್ನ ನಡೆಸಿದ್ರು। ಅಂತ ಸಂದರ್ಭದಲ್ಲಿ ಈ ವಿಷಯವನ್ನ ಮಾಹಿತಿಯನ್ನ ತಿಳ್ಕೊಂಡ್ಬಿಟ್ಟು ಬ್ರಿಟಿಷರು ಆ ಸಭೆ ಸಮಾರಂಭದಲ್ಲಿ ಭಾಗವಹಿಸ್ತಕ್ಕಂಥ ಪ್ರತಿಯೊಬ್ಬರನ್ನ ಅವರು ಜೈಲಿಗೆ ಕಳಿಸ್ತಾ ಇದ್ರು। ನಮ್ಮ ವಿರುದ್ಧ ಇವರೆಲ್ಲ ಹೋರಾಡ್ತಿದ್ದಾರಲ್ಲ ಅಂತ ಹೇಳ್ಬಿಟ್ಟು, ಹಾಗಾಗಿ ಇವರು ಕೂಡ ಆ ಜೈಲು ಸೆರೆಮನೆ ವಾಸವನ್ನು ಕೂಡ ಅನುಭವಿಸಿದ್ದಾರೆ। ಯಾರು? ಈ ಸುಭದ್ರ ಕುಮಾರಿ ಚೌಹಾನ್।
साहित्य और राजनीतिक जीवन में समान रूप से भाग लेकर जीवन के अंत तक देश की सेवा करती रही। ಎಷ್ಟಲ್ಲಿ ಇವರು ಸಾಹಿತ್ಯ ಮತ್ತು ರಾಜಕೀಯ ಈ ಎರಡೂ ಜೀವನದಲ್ಲಿ ಕೂಡ ಸರಿ ಸಮಾನವಾಗಿ ಇವರು ಕೆಲಸ ಕಾರ್ಯಗಳನ್ನ ನಿರ್ವಹಿಸ್ತಾ ಇದ್ರು. ಜೀವನದ ಕೊನೆಯವರೆಗೂ ಕೂಡ ದೇಶ ಸೇವೆ ಬಗ್ಗೆ ಇವರು ಕೆಲಸವನ್ನ ಮಾಡ್ತಾ ಇದ್ರು, ಸೇವೆಯನ್ನು ಸಲ್ಲಿಸ್ತಾ ಇದ್ರು. समझिए आपकी रचनाओं में देश प्रेम, भारतीय इतिहास तथा संस्कृति की छाप दे सकते हैं. ಇವರು ಬರೆದಿರ್ತಕ್ಕಂಥ ಪ್ರತಿಯೊಂದು ರಚನೆಗಳಲ್ಲಿ, ಕಾವ್ಯಗಳಲ್ಲಿ, ಸಾಹಿತ್ಯದಲ್ಲಿ ದೇಶ ಪ್ರೇಮ ಅಂದ್ರೆ ದೇಶಾಭಿಮಾನದ ಬಗ್ಗೆ, ನಮ್ಮ ಭಾರತೀಯ ಇತಿಹಾಸದ ಬಗ್ಗೆ ಮತ್ತು ಸಂಸ್ಕೃತಿಯ ಬಗ್ಗೆ ಎಲ್ಲಾ ವಿಷಯಗಳು ಅದರಲ್ಲಿ ಅವರು ಬರಿತಾ ಹೋಗ್ತಾರೆ. ಝಾನ್ಸಿ ಕಿ ರಾಣಿ ಇದಕ್ಕೆ ಪ್ರಸಿದ್ಧ ಕವಿತಾ ಹೈ ಅಂದ್ರೆ ಇವರು ಬರೆದಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಒಂದು ಕವಿತಾ ಝಾನ್ಸಿ ಕಿ ರಾಣಿ ಅಂತ ಹೇಳ್ಬಿಟ್ಟು, ಇವರು ಕೂಡ ಇತಿಹಾಸದಲ್ಲಿ ಹೆಸರಾಗಿರ್ತಕ್ಕಂಥ ಝಾನ್ಸಿ ಕಿ ರಾಣಿ ಹೆಸರು ಕೇಳಿಲ್ಲ, ಅವರ ಹೆಸರಿನಲ್ಲಿ ಇವರು ಒಂದು ಕವಿತೆಯನ್ನ ಬರೆದಿದ್ದಾರೆ. ಕವಿತಾ ಉನ್ಕಾ ಸಂಕಲನ ತ್ರಿಧಾರ ಮುಕುಲ್ ನಾಮ್ ಸೆ ಪ್ರಕಾಶಿತ ಹುಯಿ ಹೈ ಅಂದ್ರೆ ಬರ್ತಕ್ಕಂಥ ಕವಿತೆಗಳೆಲ್ಲ ಕ್ರೋಢೀಕರಿಸತಕ್ಕಂಥ ಒಂದು ಸಂಗ್ರಹವಾಗಿರ್ತಕ್ಕಂಥ ಹೆಸರು ತ್ರಿಧಾರ ಮತ್ತು ಮುಕುಲ್ ಎಂಬ ಹೆಸರಿಂದ ಪ್ರಕಟಣೆ ಆಗ್ತಿದ್ದಾವೆ. आपकी कहानियां सरल शैली, मधुरतम भावनाओं, आदर्श तथा यथार्थ के मर्मस्पर्श संघर्षों पर आधारित है. ನೋಡಿ ಅವ್ರು ಬರೆದಿರ್ತಕ್ಕಂಥ ಕೆಲವು ಕಥೆಗಳು, ಕಹಾನಿಯ ಅಂದ್ರೆ ಕಥೆಗಳು, ಕಹಾನಿ ಏಕವಚನ, ಕಹಾನಿಯ ಬಹುವಚನ, ಸರಳ ಶೈಲಿ ಸರಳ ಭಾಷೆಯಲ್ಲಿ ಬರೀತಾರೆ, ಸರಳವಾಗಿರುತ್ತೆ, ಅರ್ಥವಾಗಿರುತ್ತೆ. ಮಧುರತಮ ಭಾವನಾ, ಒಂದು ಒಳ್ಳೆಯ ಭಾವನೆಗಳನ್ನ ಒಳಗೊಂಡಿರ್ತಕ್ಕಂಥ, ಆದರ್ಶವಾಗಿರ್ತಕ್ಕಂಥ, ಯಥಾರ್ಥವಾಗಿರ್ತಕ್ಕಂಥ, ಹೃದಯ ಮುಟ್ಟುವಂತಹ ಘಟನೆಗಳನ್ನ ಇವರು, ನೈಜ ಘಟನೆಗಳನ್ನ ಇವರು ಕಥೆಗಳಲ್ಲಿ ಇವರು ಬರೀತಾರೆ. आपकी कहानियों पर हिंदी साहित्य सम्मेलन की ओर से 2 बार शेक्सपियर पुरस्कार मिला था. ಅವ್ರು ಬರೆದಿರ್ತಕ್ಕಂಥ ನೈಜ ಕಥೆಗಳ ಮೇಲೆ ನಮ್ಮ ಹಿಂದಿ ಸಾಹಿತ್ಯ ಸಮ್ಮೇಳನ, ಇಲ್ಲಿ ಪ್ರಾಯದಲ್ಲಿರ್ತಕ್ಕಂಥ ಹಿಂದಿ ಸಾಹಿತ್ಯ ಸಮ್ಮೇಳನದಿಂದ 2 ಬಾರಿ ಇವರಿಗೆ ಶೇಕ್ಸ್ಪಿಯರ್ ಪುರಸ್ಕಾರ ಇವರಿಗೆ ಸಿಕ್ಕಿದೆ, ಲಭಿಸಿದೆ. ಶೇಕ್ಸ್ಪಿಯರ್ ಪುರಸ್ಕಾರ ಅಂದ್ರೆ ಸಾಹಿತ್ಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳಿಗೆ ಈ ಒಂದು ಪ್ರಶಸ್ತಿಯನ್ನ ಕೊಡ್ತಾರೆ. ಅಂತ ಪ್ರಶಸ್ತಿ ಶೇಕ್ಸ್ಪಿಯರ್ ಪುರಸ್ಕಾರ ಇವರಿಗೆ ಲಭಿಸಿದೆ. आपकी कहानियों के संग्रह के नाम है बिखरे मोती तथा उन्मादिनी. ನೋಡಿ ಇವ್ರು ಬರೆತಕ್ಕಂಥ ಎಲ್ಲಾ ಕಥೆಗಳ ಒಂದು ಸಂಗ್ರಹವಾಗಿರ್ತಕ್ಕಂಥ ಒಂದು ಪುಸ್ತಕ ಇದೆ. ಆ ಪುಸ್ತಕ ಒಂದು ಹೆಸರಿನ ಕೂಡ ಇದೆ, ಹೆಸರು ಬಿಕ್ರೆ ಮೋತಿ ತಥಾ ಉನ್ಮಾದಿನಿ ಎಂಬ ಪುಸ್ತಕದಲ್ಲಿ ಎಲ್ಲಾ ಕಥೆಗಳು ಕೂಡ ಒಳಗೊಂಡಿರುತ್ತೆ. ಇಷ್ಟು ಈ लेखिका सुभद्री कुमार चौहान का जो परिचय का मालूम है ना, जो इसमें सुभद्री कुमार चौहान का जन्म कब और कहाँ हुआ ऐसे प्रश्न आ गए तो जन्म 1904 में और जन्म स्थल प्रयाग में जो हुआ था, समझिए. और इसके इस पाठ में कुछ नए शब्द इसमें है, बहुत सारे है, लेकिन इसमें थोड़ा सा मैं लिखा हूं. चाप इसका मतलब हिंदी को हिंदी असर, प्रभाव. दुलारा लाडला, देखिए प्रीतिय. जुलूस जनयात्रा, ಮೆರವಣಿಗೆ. हुकुम आदेश. रोली तिलक, देखिए कुमकुम. इस तरह जो शब्द है, और दूसरा है जो बाद में देखते हैं. अब इस कहानी के बारे में देखेंगे. जो गुलाब सिंह, गुलाब सिंह एक देशभक्त बालक, ಒಬ್ಬ देशभक्त बालक. ठीक है, हमारा भारत देश अगस्त 15 1947 में जो स्वतंत्र हुआ, जो इसके पूर्व हमारा भारत देश अंग्रेजों को गुलाम था. जो इस संदर्भ में भारत देश में अनेक महानियों अपना प्राण बलिदान त्याग दिया है और शहीद हुई है. उसके बाद हमारा देश भारत हुआ
हमारे देश जो स्वतंत्र हुआ। समझ गया? इस तरह जो शहीद होने वाले बहुत सारे जो महान व्यक्ति है, इसमें भी जो गुलाब सिंह भी एक है। समझ गया? ನೋಡಿ, ಅನೇಕ ನಮ್ಮ ಭಾರತವು ಸ್ವತಂತ್ರಗೊಳಿಸುವಲ್ಲಿ ಅನೇಕ ಮಹನೀಯರು ತಮ್ಮ ಜೀವವನ್ನ ಬಲಿದಾನವನ್ನ ಮಾಡಿಕೊಂಡಿದ್ದಾರೆ ಮತ್ತು ಹುತಾತ್ಮರಾಗಿದ್ದಾರೆ. ಅಂತ ವ್ಯಕ್ತಿಗಳಲ್ಲಿ ಈ ಗುಲಾಬ್ ಸಿಂಗ್ ಕೂಡ ಒಬ್ಬ ವ್ಯಕ್ತಿ. ಸಮझे? ಈಗ ಈ ಗುಲಾಬ್ ಸಿಂಗ್ ದೇಶ ಪ್ರೇಮ ಯಾವ ರೀತಿ ಅನ್ನೋದ್ರ ಬಗ್ಗೆ ಈ ಕಥೆಯಲ್ಲಿ ಇದೆ. ಅರ್ಥ ಆಯ್ತಾ ಮಕ್ಕಳೇ? देखिए इसका उद्देश्य देखिए, आशय इस कहानी के द्वारा देशभक्ति, त्याग, बलिदान, भाई बहन का प्रेम, प्रजा की जिम्मेदारियां, कर्तव्य आदि का चित्रण किया गया है। इस पाठ में झंडा स्वतंत्रता के संकेत के रूप में दिखाया गया है। देखिए, इस कहानी के द्वारा सुभद्र कुमार चौहान जो है क्या कह रहे हैं कि देशभक्ति, त्याग, बलिदान, भाई बहन का प्रेम, प्रजा की जिम्मेदारियां, कर्तव्य आदि का चित्रण किया गया है. ಈ ಕಥೆ ಮೂಲಕ ನಮ್ಗೆ ಏನ ಅಂಶಗಳು ಗೊತ್ತಾಗ್ತಿರಪ್ಪ ಅಂದ್ರೆ ದೇಶಾಭಿಮಾನವನ್ನ ಬೆಳೆಸ್ಕೊಳ್ತಕ್ಕಂಥದ್ದು, ತ್ಯಾಗ, ಬಲಿದಾನ, ಮತ್ತೆ ಬಾಯಿ ಬಹನ್ ಸಹೋದರತ್ವದ ಭಾವನೆಯನ್ನು, ಸಹೋದರ ಸಹೋದರಿಯರ ಒಂದು ಪ್ರೀತಿ ವಾತ್ಸಲ್ಯದ ಬಗ್ಗೆ, ಮತ್ತೆ ಪ್ರಜಾಕಿ ಜಿಮ್ಮೆದಾರಿಯ ಪ್ರಜೆಗಳ ಜವಾಬ್ದಾರಿ ಏನು, ಕರ್ತವ್ಯಗಳೇನು, ಇನ್ನು ಮುಂತಾಗಿರ್ತಕ್ಕಂಥ ಗುಣಗಳು ಈ ಪಾಠದಿಂದ ಮಕ್ಕಳೇ ನಾವು ಕಲ್ತ್ಕೊಳ್ತೀವಿ. ನಮಗೆ इस पाठ में झंडा स्वतंत्रता के संकेत के रूप में दिखाया गया है. ಈ ಪಾಠದಲ್ಲಿ ನಾವು ಇನ್ನೊಂದು ಅಂಶವನ್ನು ಇಲ್ಲಿ ಬಿಂಬಿಸಿದ್ದಾರೆ ಸುಭದ್ರ ಕುಮಾರ್ ಚೌಹಾನ್ ಅವರು. झंडा का मतलब ಧ್ವಜ. ಧ್ವಜ ಅಂದ್ರೆ ಬಾವುಟ. ಇಲ್ಲಿ ಬಾವುಟವನ್ನ ಕೂಡ ಇಲ್ಲಿ ಈ ಸಂದರ್ಭದಲ್ಲಿ ಅವರು ಈ ವಿಷಯವನ್ನ ಪ್ರಸ್ತಾಪ ಮಾಡಿದರೆ, ಈ ಧ್ವಜವು ನಮ್ಮ ಏನು ಸ್ವಾತಂತ್ರ್ಯದ ಒಂದು ಸಂಕೇತದ ರೂಪದಲ್ಲಿ ಇಲ್ಲಿ ಚಿತ್ರಿಸಿದ್ದಾರೆ. ಅಂದ್ರೆ ನಾವು ಯಾವುದೇ ಒಂದು ಯುದ್ಧವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಉದಾಹರಣೆ ಪಾಕಿಸ್ತಾನ ಭಾರತ ಯುದ್ಧ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಕಾರ್ಗಿಲ್ ಯುದ್ಧ ಆಗ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಭಾರತೀಯ ಯೋಧರು ಅಲ್ಲಿ ಯುದ್ಧವನ್ನ ಮಾಡಿಬಿಟ್ಟು ಆ ಸ್ಥಳವನ್ನು ವಶಪಡಿಸಿಕೊಂಡಾಗ ಅಲ್ಲಿ ನಮ್ಮ ದೇಶದ ಧ್ವಜವನ್ನ ಅಲ್ಲಿ ಆರಿಸ್ಬಿಟ್ಟು ನಾವು ವಿಜಯಿ ಅಂತ ಹೇಳ್ಬಿಟ್ಟು ಅಲ್ಲಿ ಗೌರವವನ್ನು ಸಲ್ಲಿಸ್ತಾರೆ. ಆವಾಗ ಅಂತ ಸಮಯದಲ್ಲಿ ನಮ್ಮ ಧ್ವಜವನ್ನು ಒಂದು ಸಂಕೇತವಾಗಿ, ನಮ್ಮ ಭಾರತ ಸಂಕೇತವಾಗಿ ಕೂಡ ನಾವಲ್ಲಿ ನಾವು ಅದನ್ನ ಬಿಂಬಿಸ್ತಾ ಇದ್ದೀವಿ. ಹಂಗೆ ಇಲ್ಲಿ ಕೂಡ ಸ್ವತಂತ್ರದ ಸಂಕೇತವಾಗಿ ಧ್ವಜವನ್ನು ಇಲ್ಲಿ ಅವರು ತೋರಿಸಿದ್ದಾರೆ. ಅದು ಸುಭದ್ರ ಕುಮಾರಿ ಚೌಹಾನ್ ಅವರು. समझ गया? ये तो एक ऐतिहासिक कहानी है. ಇದೊಂದು ಇತಿಹಾಸಕ್ಕೆ ಸಂಬಂಧಪಟ್ಟಂತ ಒಂದು ಕಥೆಯಾಗಿದೆ ಮಕ್ಕಳ. समझ गया? देखिए किताब देखिए, दिन और तारीख की जरूरत नहीं है. जब हम अमर रब की कहानी खाने वाले हैं, तब एक दिन और एक तारीख को पकड़कर क्यों चले. उसके घर में पिता थे, माँ थे और एक गुड़िया से बहन थे. गुलाब सिंह सारे घर का दुलारा था. एक दिन की बात है, वह बीमार पड़ा. माँ ने उसका खाना बिल्कुल बंद कर दिया था, पर उसका बार बार कुछ खाने को मांगना छोटी बहन से नाश आ गया. वह चुपके से गुड़ और चने चुरा लाए और खिला दिए अपने भैया को. उसके बाद भैया का बुखार बढ़ गया, पर वह तो खिलाई चुकी थी. अपने भाई के संतोष के लिए वह माँ बाप का गुस्सा भी सहने को तैयार थी, पर भाई ने गुड़ चने की बात किसी को ना बताई. धीरे धीरे रोग उतर गया, पर भाई के मन पर बहन के प्रेम की छाप पड़ गई. ऐसी एक नहीं अनेक बातें बहन की, माँ की, पिता के उसके मन पर छपी थी. वह कभी उनसे लड़ता झगड़ता भी, पर आंखों के आंसू और मन के रह उनके मन पर छपी तस्वीरों को धो ना सके. एक दिन ऐसी हवा बही कि मुरझाए हुए दिलों में नई जान आ
था कि जुलूस ना निकले। शहर में आतंक छा गया। बड़ा आया बादशाह, क्यों ना निकले जुलूस, क्यों ना निकले हमारा झंडा। भाई ने बहन से कहा। बहन बोली, कौन है यह बादशाह। भैया ने कहा, ओ होगा कोई। बहन ने पूछा, क्यों ना निकले जुलूस, क्यों ना निकले झंडा। भाई खतु स्वर में कहा, बोले, हमारा देश बादशाह का गुलाम जो है। उत्तर का, तब तो जरूर निकले जुलूस, हम जरूर फहराएंगे अपना झंडा। देखते हैं कौन रोकता है हमें। झंडे की तैयारी होने लगी। बहन ने अपनी पुरानी ओढ़नी फाड़कर झंडा बना लिया। लाल हरा रंग भी चढ़ गया। भाई ने उसे अपने खेलने के अंडे से बांध लिया। झंडा तैयार था। अब भाई झंडे लेकर चला और भाई चाचे कहाँ हो, हम भी साथ चलेंगे। बहन आग्रह से बोली, पर बहन बड़ी दूर जाना है, तुम थक जाओगे। नहीं भैया, नहीं बहन, जुलूस कौन बनाएगा, तुम झंडा उठाना, हम जुलूस बनाकर चलेंगे पीछे पीछे। यही तक बस। ठीक है, जो इस कहानी का जो सारांश पहला देखिए, पहला पंक्ति, दिन और तारीख की जरूरत नहीं है। सुबोध कुमार चौहान जी कहते हैं, जब हम अमर रंग की कहानी खाने वाले हैं, तब एक दिन और एक तारीख को पकड़कर क्यों चले। देखिए, दिन और तारीख की जरूरत नहीं। ದಿನ ಮತ್ತು ತಾರೀಖು ಇಸ್ವಿ ತಿಂಗಳುಗಳ ಅಗತ್ಯ ಹೇಗಿದೆ. ಏಕೆಂದ್ರೆ हम अमर अंत की कहानी करने वाले हैं. ನಾವು ಹೇಳ್ತಕ್ಕಂಥ ಕತೆ ಅಮರವಾಗಿರ್ತಕ್ಕಂಥ, ಶಾಶ್ವತವಾಗಿರ್ತಕ್ಕಂಥ, ಜೀವಂತವಾಗಿರ್ತಕ್ಕಂಥ ಕಥೆಯನ್ನು ಹೇಳುವಾಗ ನಾವು ತಾರೀಖು, ದಿನ, ಎಲ್ಲಿ ನಡೆಯಿತು, ಯಾವಾಗ ನಡೆಯಿತು ಅನ್ನೋ ವಿಚಾರಕ್ಕೆ ಹೆಚ್ಚು ಮನ್ನಣೆ ನಾವು ಕೊಡಬಾರದು. ಹಾಗಾಗಿ ತಬ್ ದಿನ ಅವ್ರ ತಾರೀಖು ಪಕಡ್ಕ ಕ್ಯೋं ಚಲೆ, ಆವಾಗ ಒಂದು ದಿನ ಅಥವಾ ಒಂದು ತಾರೀಖು ಅಂತ ನಾವು ಅದನ್ನೇ ಇಟ್ಕೊಂಡ್ಬಿಟ್ಟು ಮುಂದುವರ್ಸೋದು ಏಕೆ. ಹಾಗಾಗಿ ನಾವು ಶಾಶ್ವತವಾಗಿರ್ತಕ್ಕಂಥದ್ದು, ಅಮರವಾಗಿರ್ತಕ್ಕಂಥ ಕಥೆಗಳಿಗೆ ನಾವು ಇಂಥ ಇಸ್ವಿ, ಇಂಥ ದಿನ ಅದರ ಬಗ್ಗೆ ಹೇಳೋದಂತ ಅವಶ್ಯಕತೆ ಇಲ್ಲ. उसके घर में पिता थे, माँ थे और एक बूढ़ी ऐसी बहन थी. गुलाब सिंह सारे घर का दुलारा था. देखिए, इस कहानी का जो नायक एक गुलाब सिंह, एक छोटा सा बालक, एक गुलाब सिंह का छोटा सा परिवार. उसका जो परिवार में माँ, बाप और गुड़िया जैसी बहन थी. ನೋಡಿ, ಇವರು ಒಂದು ಚಿಕ್ಕದಾದ ಫ್ಯಾಮಿಲಿ, ಕುಟುಂಬ. ಇವರು ಮನೆಯಲ್ಲಿ ಇವರ ತಂದೆ, ತಾಯಿ ಮತ್ತೆ ಒಬ್ಬ ಸಹೋದರಿ ಇದ್ದಳು. ಎಂತ ಸಹೋದರಿ, ಗೊಂಬೆ ಅಂತ ಸಹೋದರಿ ಕೂಡ, ಮುತ್ತಿನಂತ ಸಹೋದರಿ ಕೂಡ ಇವಳಿಗೆ, ಗುಲಾಬ್ ಸಿಂಗ್ ಅವರಿಗೆ ಇದ್ರು. ಹಾಗಾಗಿ ಈ ಗುಲಾಬ್ ಸಿಂಗ್ ಆ ಮನೆ ಎಲ್ಲರಿಗೂ ಪ್ರೀತಿಯ ಪಾತ್ರನಾಗಿದ್ದ. ಮನೆಯಲ್ಲೆಲ್ಲರೂ ಕೂಡ ಇವನನ್ನು ಬಹಳ ಇಷ್ಟಪಡ್ತಿದ್ರು, ಪ್ರೀತಿಸ್ತಿದ್ರು. ಯಾರನ್ನ? ಗುಲಾಬ್ ಸಿಂಗ್ ಅವ್ರನ್ನ. ಆಯ್ತಾ? ಚಿಕ್ಕ ಪರಿವಾರ, ತಂದೆ, ತಾಯಿ ಮತ್ತೆ ಒಬ್ಬ ಸಹೋದರಿ ಮತ್ತೆ ಗುಲಾಬ್ ಸಿಂಗ್, ಇಷ್ಟು ಒಂದು ಪರಿವಾರ ಇರೋದು. एक दिन की बात है, वह बीमार पड़ा. एक दिन क्या हुआ, ಒಂದಿನ ಏನಾಯ್ತು ಅಂದ್ರೆ, वह बीमार पड़ा. जो गुलाब सिंह को अचानक जो बीमार पड़ गया, अचानक जो पेशेंट हो गया. बीमार ಅಂದ್ರೆ ಯಾವ ಕಾಯಿಲೆ ಇತ್ತು, ಕಾಯಿಲೆ ಬಂತು ಅಂದ್ರೆ ಹುಷಾರಿದ್ದಾಗ ಆಯ್ತು. ಆರಾಮ ಕಾಯಿಲೆ ಅಂದ್ರೆ ಎಲ್ಲದಕ್ಕೂ ಕಾಯಿಲೆ ಬೇಕಾಗಿಲ್ಲ, उन्हें आराम मिलना है. माँ ने उसका खाना बिल्कुल बंद कर दिया था. माँ ने क्या किया, तो खाने को कुछ भी नहीं दिया, बिल्कुल संपूर्ण बंद कर दिया. अभी ಊಟವನ್ನ ಕಡಿಮೆ ಮಾಡಿಬಿಟ್ರು. ಯಾಕಪ್ಪ ಅಂದ್ರೆ अगर ज्यादा खाए तो बीमार और बढ़ जाएगा. या सोचकर गुलाब सिंह को कि माँ ने खाना बिल्कुल बंद कर दिया था. पर उसका बार बार
कुछ खाने को मांगना ಪಾಪ ಹಸ್ದು ಬಿಟ್ಟು ಪದೇ ಪದೇ ಊಟ ಕೇಳ್ತಾ ಇದ್ದಾನೆ. छोटी बहन से ना सा गया. ಈ ಅವನು ಊಟ ಕೇಳಿದ ಅವನ ಹತ್ರ ಇದನ್ನ ಅವರ ಸಹೋದರಿಗೆ ತಡ್ಕೊಳಕ್ಕಾಗಲಿಲ್ಲ, ಸಹಿಸ್ಕೊಳಕ್ಕಾಗಲಿಲ್ಲ. ನೋಡೋಣ ಪಾಪ ನಮ್ಮ ಅಣ್ಣ ಊಟ ಅಂತ ಕೇಳ್ತಿದ್ರೆ ಮಮ್ಮಿ ಕೊಡ್ತಾನೆ ಇಲ್ಲ. ಮಮ್ಮಿ ಉದ್ದೇಶ ಏನಂದ್ರೆ ಊಟ ಮಾಡಿದ ಅಂದ್ರೆ ಇದಕ್ಕೆ ಏನೋ ಆರಾಮಿನ ಆಗದಾಗ ಆಗುತ್ತೆ, ಇನ್ನೂ ಜಾಸ್ತಿ ಹುಷಾರಿದ್ದಾಗ ಆಗುತ್ತೆ ಅಂತ ಹೇಳ್ಬಿಟ್ಟು ಕಡಿಮೆ ಮಾಡಿತ್ತು. ಚುಪ್ಕೆ से गुड़ और चने चुरा लाई और खिला दिए. ಕೊನೆಗೆ ಯಾರು ಗೊತ್ತಿಲ್ಲಾಗೆ ಅವ್ರ ಸಹೋದರ ಏನ್ ಮಾಡ್ತಾರೆ ಗೊತ್ತಾ, ಗೌಪ್ಯವಾಗಿ ಅವ್ರಿಗೆ ತಿನ್ನುವುದಕ್ಕೆ ಗುಡೆ ಅವ್ರು ಚನೆ ತಂದ್ಕೊಟ್ರು. ಎರಡು ಪದಾರ್ಥಗಳನ್ನ ತಂದ್ಕೊಟ್ರು. ಯಾವ್ದು ತಿನ್ನೋದಕ್ಕೆ ಗೂಡ ಚನೆ. ಗೂಡ್ ಅಂದ್ರೆ ಬೆಲ್ಲ ಅಂತ ಕರಿತೀವಲ್ಲ, ಬೆಲ್ಲ. ಮತ್ತೆ ಚನೆ ಅಂದ್ರೆ ಕಡಲೆ ಬೀಜ, ಕಡಲೆಕಾಳು ಅಥವಾ ಶೇಂಗಾ ಕಾಳು. ಇವುಗಳನ್ನ ಈ ಗುಲಾಬ್ ಸಿಂಗ್ ಅವರಿಗೆ बहन ने दिया खाने के लिए. समझ गया? ये कोटंगे गुड़ और चना अपने भैया को दिए. उसके बाद भैया का बुखार बढ़ गया, पर वह तो खिलाई चुकी थी. ತಿಂದು ಕೂಡ ಅವನಿಗೆ ಹೆಚ್ಚಾಗ್ಬಿಡ್ತು. ಅವನು ಏನು ಇವನ್ನ ತಿನ್ಬಿಟ್ನಲ್ಲ, ಆವಾಗ ತಕ್ಷಣ ಕೂಡ ಅವನಿಗೆ ಜ್ವರ, ಬುಖಾರ್ ಅಂದ್ರೆ ಜ್ವರ ಇನ್ನೂ ಜಾಸ್ತಿ ಆಗ್ಬಿಟ್ಟು. अपने भाई के संतोष के लिए वह माँ बाप का गुस्सा भी सहने को तैयार थे. ನೋಡಿ ಇದೆಲ್ಲ ನಮ್ಮ ತಾಯಿ ಗೊತ್ತಾಯ್ತು ಅಂತ ಏನಂತ ಹೇಳ್ಬಿಟ್ಟು ಸುಮ್ಮನೆ ಇರಲಿಲ್ಲ. ಆದ್ರೂ ಕೂಡ ನಮ್ಮ ಅಣ್ಣನ ಸಂತೋಷಕ್ಕೆ ನಾನು ಏನ್ ಮಾಡಬೇಕು ಸಿದ್ಧ ಅಂತ ಹೇಳ್ಬಿಟ್ಟು ನಮ್ಮ ತಂದೆ ತಾಯಿಗ ಸಿಟ್ಟು ಆದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ತಡ್ಕೊಳಕ್ಕೆ ಸಿದ್ಧಳಾದ್ರು, ತಯಾರಿದ್ರು ಬಹನ್ ಸಹೋದರಿ. पर भाई ने गुड़ चने की बात किसी को ना बताए. ಆದ್ರೆ ಈ ಸಹೋದರ ಗುಲಾಬ್ ಸಿಂಗ್ ಈ ವಿಚಾರವನ್ನ ಯಾರು ಕೂಡ ಹೇಳಿಲ್ಲ. ಧೀರೆ ಧೀರೆ ರೋಗ ಉತ್ತರ ಗಯ. ಧೀರೆ ನಿಧಾನವಾಗಿ ಅವನು ಬಂದಿರ್ತಕ್ಕಂಥ ಜ್ವರ ಕಡಿಮೆ ಆಗಿ ಇಳಿದೋದು. पर भाई के मन पर भाई के प्रेम की छाप पड़ गई. ಅವನಿಗೆ ತನ್ನ ಸಹೋದರನ ಮನಸ್ಸಿನ ಮೇಲೆ, ಈ ಗುಲಾಬ್ ಸಿಂಗ್ನ ಮನಸ್ಸಿನ ಮೇಲೆ ತನ್ನ ಸಹೋದರರ ಒಂದು ಪ್ರೀತಿ ವಾತ್ಸಲ್ಯ ಯಾವಾಗ ಕೂಡ ಅವರ ಮನಸ್ಸಿನಲ್ಲಿ ಶಾಶ್ವತವಾಗಿ ಬೆಳೀತು. ಇಂಥ ಸಂದರ್ಭದಲ್ಲಿ ನನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ಳಲ್ಲ ನನ್ನ ತಂಗಿ ಅಂತ ಹೇಳ್ಬಿಟ್ಟು ಅವನ ಮನಸ್ಸಿನಲ್ಲಿ ಶಾಶ್ವತವಾಗಿ ಆ ಪ್ರೀತಿ ವಾತ್ಸಲ್ಯ ಉಳ್ಕೊಳ್ತು.